ತಮಿಳುನಾಡಿನಲ್ಲಿ ಅತಂತ್ರ, ವಿಜಯ್ ಸಿಎಂ ಆಗೋದು ಡೌಟ್. ಸ್ಟಾಲಿನ್ ವಿರೋಧಿ ಮತಗಳು ಅಮ್ಮ ಪಕ್ಷಕ್ಕೆ ಯಾಕೆ ಬರಲಿಲ್ಲ? ವಿಜಯ್ ಮುಂದಿದೆ ಸವಾಲುಗಳು. 3 ಸ್ಫೋಟಕ ಪ್ಲಾನ್. ಹೇಗಾದ್ರೆ ಮಾತ್ರ ವಿಜಯ್ ಸಿಎಂ ಆಗೋದಕ್ಕೆ ಸಾಧ್ಯ. ಸಿಎಂ ಆಗೋದಕ್ಕೆ ಸಾಧ್ಯ. ಸಿಎಂ ಆಗೋದಕ್ಕೆ ಸಾಧ್ಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ತಮಿಳುನಾಡಿನಲ್ಲಿ ಅತಂತ್ರ ಫಲಿತಾಂಶ. ಅಧಿಕಾರ ಹಿಡಿಯೋದಕ್ಕೆ ವಿಜಯ್ ಹೆಣಿತಾ ಇರುವಂತಹ ಆ 3 ಮಾಸ್ಟರ್ ಪ್ಲಾನ್ಗಳು ಯಾವ್ದ್ಯಾವುದು? ದಶಕಗಳ ಕಾಲ ದ್ರಾವಿಡ ಪಕ್ಷಗಳ ಭದ್ರಕೋಟೆಯಾಗಿದ್ದ ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಹೊಸ ಇತಿಹಾಸ. ವೆಲ್ಕಮ್ ಟು ಆನ್ ಟೈಮ್ಸ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ವಿಜಯ್ ನೇತೃತ್ವದ ಟಿವಿಕೆ 108 ಅಂದ್ರೆ 108 ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರುವಂತಹ 118ರ ಸಂಖ್ಯಾಬಲಕ್ಕೆ ಕೇವಲ 10 ಸ್ಥಾನಗಳ ಕೊರತೆ ವಿಜಯ್ಗೆ ಈಗ ಸದ್ಯ ಎದುರಾಗಿದೆ. ರಾಜ್ಯದಲ್ಲಿ ತ್ರಿಶಂಕು ವಿಧಾನಸಭೆ ನಿರ್ಮಾಣವಾಗಿದೆ. ಸಮಾನ ಮನಸ್ಕ ಸಣ್ಣ ಪಕ್ಷಗಳೊಟ್ಟಿಗೆ ಮೈತ್ರಿ ಮಾಡಿಕೊಳ್ಳೋದು ಇನ್ನು ಟಿವಿಕೆ ಪಾಲಿಗೆ ಮೊದಲ ಮತ್ತು ಅತ್ಯಂತ ಸರಳವಾದ ಆಯ್ಕೆ. ಇನ್ನು ಚುನಾವಣೆಯಲ್ಲಿ ಗೆದ್ದಿರುವಂತಹ ಪಕ್ಷೇತರ ಅಭ್ಯರ್ಥಿಗಳು ಅಥವಾ ಸಣ್ಣ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನ ಒಟ್ಟುಗೂಡಿಸೋದ್ರ ಬಗ್ಗೆ ಪಕ್ಷ ಈಗ ವಿಚಾರವನ್ನ ನಡೆಸ್ತಾ ಇದೆ. ವಿಜಯ್ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ, ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಇನ್ನು ವಿಜಯ್ ಮುಂದಿರುವಂತಹ 2ನೇ ಪ್ಲಾನ್ ಏನಪ್ಪಾ ಅಂತ ಅಂದ್ರೆ ಚರ್ಚೆಯಲ್ಲಿರೋದು ಡಿಎಂಕೆ ಹಾಗೆ ಎಐಡಿಎಂಕೆ ಎರಡೂ ಪ್ರಮುಖ ಪ್ರತಿಸ್ಪರ್ಧಿ ಮೈತ್ರಿಗಳಿಂದ ಶಾಸಕರನ್ನ ಸೆಳೆದು ಆಯ್ದ ಬೆಂಬಲವನ್ನ ಪಡೆಯುವಂತಹದ್ದು. ಇನ್ನು ಟಿವಿಕೆ 108, ಕಾಂಗ್ರೆಸ್ 5, ಪಿಎಂಕೆ 4, ಐಯುಎಂಎಲ್ 2, ವಿಸಿಕೆ 2 ಕ್ಷೇತ್ರದಲ್ಲಿ ವಿಜಯವನ್ನ ಪಡೆದುಕೊಂಡಿದೆ. ಈ ಹಂತವು ಪ್ರಾಯೋಗಿಕವಾಗಿ ಚಾಲೆಂಜ್ ಅಂತ ಅನ್ಸುತ್ತೆ. ವಿಷಯಾಧಾರಿತ ವಿಧಾನವನ್ನ ಪ್ರತಿಬಿಂಬಿಸುತ್ತೆ. ಇದು ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ರಾಜಕೀಯ ನಾಯಕರ ನಿದ್ದೆಗೆಡಿಸ್ತಾ ಇದೆ. ಅಲ್ಪ ಬಹುಮತದ ನಡುವೆಯೂ ಸರ್ಕಾರದ ಸ್ಥಿರತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಬೆಂಬಲ ನೀಡುವಂತಹ ಎಲ್ಲಾ ಪಾಲುದಾರ ಪಕ್ಷಗಳಿಗೂ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡುವಂತಹ ಆಲೋಚನೆ ವರ್ಕೌಟ್ ಆಗೋದು ಕೂಡ ಡೌಟ್. ಮೂರನೇ ಮೆಗಾ ಪ್ಲಾನ್ ಏನಪ್ಪಾ ಅಂತಂದ್ರೆ ಎಐಎಡಿಎಂಕೆ ಇಂದ ಪಕ್ಷಗಳ ಬಾಹ್ಯ ಬೆಂಬಲವನ್ನ ಪಡ್ಕೊಳ್ಳೋದು, ಡಿಎಂಕೆ ವಿರೋಧಿ ಅಲೆಯ ಲಾಭವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡುವಂತಹದ್ದು. ಒಂದು ವೇಳೆ ಎಐಎಡಿಎಂಕೆ ಸರ್ಕಾರದಲ್ಲಿ ಭಾಗಿಯಾಗದೆ ಹೊರಗಿನಿಂದ ಬೆಂಬಲವನ್ನ ನೀಡಿದ್ರೆ ಟಿವಿಕೆ ಅಲ್ಪಮತದ ಸರ್ಕಾರವನ್ನ ನಡೆಸಬಹುದು. ಆದ್ರೆ ಇದು ದೀರ್ಘಕಾಲದ ಸ್ಥಿರತೆಗೆ ಸವಾಲು ಕೂಡ ಆಗಬಹುದು. ಸಂಭಾವ್ಯ ಯೋಜನೆ ಏನಿದೆ ಟಿವಿಕೆ 108, ಎಐಎಡಿಎಂಕೆ 47. ಈ ವ್ಯವಸ್ಥೆಯಲ್ಲಿ ಟಿವಿಕೆ ಎಐಎಡಿಎಂಕೆ ಬೆಂಬಲದೊಟ್ಟಿಗೆ ಸರ್ಕಾರವನ್ನ ರಚನೆ ಮಾಡುತ್ತೆ. ಇದು ಪೂರ್ಣ ಒಕ್ಕೂಟ ರಚನೆಯ ಬದಲಾಗಿ ಸರಳೀಕೃತ ಅಧಿಕಾರ ಹಂಚಿಕೆಯ ತಿಳುವಳಿಕೆಯನ್ನ ಅವಲಂಬಿಸಿದೆ.
ಅದ್ಯಾಗೋ ಪಕ್ಷಗಳ ನಡುವಿನ ಸೈದ್ಧಾಂತಿಕ ವ್ಯತ್ಯಾಸಗಳು ಏನಿದೆ ಅಲ್ವಾ, ಅದನ್ನ ಹೊರತಾಗಿಯೂ ಕೂಡ ಇದು ಹೆಚ್ಚಿನ ಆಂತರಿಕ ಸ್ಥಿರತೆ ಮತ್ತೆ ಕಡಿಮೆ ಒಕ್ಕೂಟ ನಿರ್ವಹಣೆಯ ಸಾಲುಗಳನ್ನ ನೀಡುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯ ಸ್ಥಿತ್ಯಾಂತರ ನಡೀತಾ ಇದೆ. ಡಿಎಂಕೆ ವಿರೋಧಿ ಅಲೆಯ ಲಾಭವನ್ನ ಪಡೆಯೋದಕ್ಕೆ ಎಐಎಡಿಎಂಕೆ ವಿಫಲವಾಗಿದೆ. ಕಿಂಗ್ ಮೇಕರ್ ಆಗುವ ಕನಸಿನೊಟ್ಟಿಗೆ ಬಂದಂತಹ ವಿಜಯ್ ತಮಿಳುನಾಡಿನ ಕಿಂಗ್ ಆಗಿದ್ದಾರೆ. ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗುವಂತಹ ಸ್ಟ್ರಾಟಜಿ ಮಾತ್ರ ಕುತೂಹಲ ಘಟ್ಟವನ್ನ ತಲುಪಿದೆ. ನಂಬರ್ ಗೇಮ್ ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.